ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಸಿಂಪ್ಲಿ ಸಂಪೂರ್ವ. ಈ ವಿಡಿಯೋ ನನ್ನ ಲೈಫ್ನ ಮಿನಿ ಅಪ್ಡೇಟ್ ವ್ಲಾಗ್ ಆಗಿರುತ್ತೆ. ಯಾಕಂದ್ರೆ ತುಂಬಾ ದಿನ ಆಗಿದೆ ಕಾಂಟೆಂಟ್ ಕ್ರಿಯೇಟ್ ಮಾಡಿ ಯೂಟ್ಯೂಬಲ್ಲಿ. ಇನ್ಸ್ಟಾಗ್ರಾಮಲ್ಲಿ ನಾನು ತುಂಬಾ ಆಕ್ಟಿವ್ ಆಗಿದ್ದೀನಿ, ಆದ್ರಿಂದ ನಾನು ಯೂಟ್ಯೂಬ್ಗೆ ಜಾಸ್ತಿ ಟೈಮ್ ಕೊಡ್ಲಿಕ್ಕಾಗಲಿಲ್ಲ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 34K ಫಾಲೋವರ್ಸ್ ಕೂಡ ಇದ್ದಾರೆ ಆ್ಯಂಡ್ ಇಟ್ಸ್ ಗೋಯಿಂಗ್ ವೆಲ್. ನಾನು ಅದಕ್ಕೆ ಜಾಸ್ತಿ ಟೈಮ್ ಕೊಡ್ತಿದ್ದರಿಂದ ಯೂಟ್ಯೂಬ್ ಮೇಲೆ ಜಾಸ್ತಿ ಫೋಕಸ್ ಮಾಡೋಕ್ಕಾಗಲಿಲ್ಲ. ಕೆಲವು ವಾಯ್ಸ್ ಓವರ್ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ರೀಸೆಂಟ್ ಆಗಿ ಆನಂದ್ ಸ್ವೀಟ್ಸ್ ಲಾಂಚ್ಗೆ ವಾಯ್ಸ್ ಕೊಟ್ಟಿದ್ದೆ ಆ್ಯಂಡ್ ವೆರಿ ಹ್ಯಾಪಿ, ವೆರಿ ಗ್ರೇಟ್ಫುಲ್ ಅಬೌಟ್ ಇಟ್. ಆ ಆಪರ್ಚುನಿಟಿ ನನಗೆ ಸಿಕ್ಕಿದ್ದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್. ಸೊ ಇನ್ಸ್ಟಾಗ್ರಾಮಲ್ಲಿ ಒನ್ ಆಫ್ ಮೈ ರೀಲ್ಸ್ ವೆಂಟ್ ವೈರಲ್ ಆ್ಯಂಡ್ ಅಲ್ಲಿಂದ ನನ್ನ ವಾಯ್ಸ್ನ ಯಾರೋ ಒಬ್ಬರು ಇಷ್ಟಪಟ್ಟು ಆ ಬ್ರ್ಯಾಂಡ್ ಅವರು ನನ್ನ ಅಪ್ರೋಚ್ ಮಾಡಿ ಈ ಥರ ನಿಮ್ಮ ವಾಯ್ಸ್ ಬೇಕು ಆ್ಯಂಡ್ ಆಲ್ಸೋ ನೀವೇ ಈ ಒಂದು ಕ್ಯಾಂಪೇನ್ಗೆ ಸ್ಕ್ರಿಪ್ಟ್ ಬರಿಬೇಕು, ಸ್ಟೋರಿ ಬರಿಬೇಕು ಅಂತ ಕೇಳಿದ್ದಕ್ಕೆ ಓಕೆ ಅಂತ ಹೇಳಿದ್ದಕ್ಕೆ ಸ್ಕ್ರಿಪ್ಟ್ ಬರೆದಿದ್ದಾಯ್ತು, ವಾಯ್ಸು ಕೊಟ್ಟಿದ್ದಾಯ್ತು, ಕ್ಯಾಂಪೇನ್ ಸೂಪರ್ ಸಕ್ಸಸ್ಫುಲ್ ಆಯಿತು. ವೆರಿ ವೆರಿ ಹ್ಯಾಪಿ ಅಬೌಟ್ ಇಟ್. ಆಕೆದಷ್ಟು ರೀಲ್ಸ್ ಕೂಡ ನಾವು ಪ್ರೊಡ್ಯೂಸ್ ಮಾಡಿದ್ದು ಆಲ್ಮೋಸ್ಟ್ 5 ರೀಲ್ಸ್ ಕೂಡ ತುಂಬ ಚೆನ್ನಾಗಿ ಹೊಡ್ತು. ಅದರಲ್ಲಿ 2 or 3 ರೀಲ್ಸ್ ವೈರಲ್ ಹೋಯಿತು ಆ್ಯಂಡ್ ಎಲ್ಲರೂ ನರೇಟಿವ್ ಚೆನ್ನಾಗಿದೆ, ವಾಯ್ಸ್ ಚೆನ್ನಾಗಿದೆ ಅಂತ ಹೊಗಳಿದ್ರು. ಆ್ಯಂಡ್ ನನಗೆ ಅದಕ್ಕಿಂತ ಖುಷಿ ಆ್ಯಕ್ಚುಲಿ ಏನೂ ಇಲ್ಲ. ತುಂಬ ಎಫರ್ಟ್ ಹಾಕಿದ್ದೆ, ಏನಾದರೂ ಒಂದು ಅಚೀವ್ ಮಾಡಬೇಕು ಇನ್ಸ್ಟಾಗ್ರಾಮಲ್ಲಿ ಅಂತ. ಹೇಳ್ತಿಲ್ಲ ನಾನು ಆಲ್ರೆಡಿ ಅಚೀವ್ ಮಾಡಿಬಿಟ್ಟಿದ್ದೀನಿ ಅಂತ, ಬಟ್ ವಿ ಆರ್ ಗೆಟಿಂಗ್ ದೇ ಸ್ಲೋಲಿ ಅಂತ ನನಗೆ ಅನಿಸ್ತಾ ಇದೆ. ಎಸ್, ಅದು ಒಂದು ಮೇಜರ್ ಲೈಫ್ ಅಪ್ಡೇಟ್ ರೀಸೆಂಟಾಗಿ ನನ್ನ ಲೈಫಲ್ಲಿ ಆಗಿತ್ತು. ಆ್ಯಂಡ್ ಈಗ ಏನಕ್ಕೆ ನಾವು ರೆಡಿ ಆಗಿದ್ದೀವಿ ಅಂತ ಅಂದರೆ, ವಿ ಆರ್ ಗೋಯಿಂಗ್ ಟು ಅ ಸ್ಟುಡಿಯೋ ಟು ಶೂಟ್ ಅ ವಿಡಿಯೋ. ಸೊ ಐ ಆಮ್ ಗೋಯಿಂಗ್ ಟು ಬಿ ಅ ಪಾರ್ಟ್ ಆಫ್ ಸಖತ್ ಕನ್ನಡಿಗ ಇನ್ಸ್ಟಾಗ್ರಾಮ್ ಪೇಜ್. ಸೊ ಆ ಟೀಮ್ ಜೊತೆ ನಾನು ಒಬ್ಳಾಗಿರ್ತೀನಿ. ಈಗ ತುಂಬ ಅಮೇಝಿಂಗ್ ಕಾಂಟೆಂಟ್ ಮಾಡ್ತಿದ್ದಾರೆ, ತುಂಬ ಯುನೀಕ್ ಆಗಿದೆ ಅವ್ರ ಕಾಂಟೆಂಟು. ಸೊ ಆ್ಯಂಡ್ ಐಮ್ ವೆರಿ ಗ್ಲ್ಯಾಡ್ ಆ್ಯಂಡ್ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದೇರ್ ಟೀಮ್ ಟು. ಸೊ ಇವತ್ತು ಈ ವ್ಲಾಗಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದರೆ, ನಾನು ಮೊದಲೇ ಹೇಳ್ದಂಗೆ ನನ್ನ ಲೈಫ್ ಅಪ್ಡೇಟ್ ಏನು ಮಾಡ್ತಾ ಇದ್ದೀನಿ ಈಗ ಲೈಫಲ್ಲಿ ಅಂತ. ಆ್ಯಂಡ್ ಸೆಕೆಂಡ್ ಬಂದು ಇವಾಗ ಹೋಗ್ತಿರೋ ಸ್ಟುಡಿಯೋ ಹೇಗಿದೆ, ಏನು ಮಾಡ್ತೀವಿ ಸ್ಟುಡಿಯೋ ಅಲ್ಲಿ ನಾವು, ಸೊ ಎಂಟೈರ್ ಶೂಟ್ ಸೆಟಪ್ ಹೇಗಿರುತ್ತೆ ನೋಡೋದಕ್ಕೆ. ಪ್ರಾಬಬ್ಲಿ ಒಂದು ಸ್ಟುಡಿಯೋ ಟೂರ್ ವಿಡಿಯೋ ಅಂತ ಅನ್ಕೊಂಬೋದಿದೆ ನೀವು. ಇನ್ನು ತಡ ಮಾಡೋದು ಬೇಡ, ಹೊರಡೋಣ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಸೊ ಈಗ ತಾನೇ ಶೂಟ್ ಮುಗಿಸ್ಕೊಂಡು ನಾನು ವಾಪಸ್ ಮನೆಗೆ ಬಂದಿದ್ದೀನಿ ಆ್ಯಂಡ್ ಚೇಂಜ್ಡ್ ಮೈ ಅಟೈರ್. ದಿಸ್ ಈಸ್ ಆರ್ ಸಖತ್ ಕನ್ನಡಿಗ ಟೀ ಶರ್ಟ್. ಇದೊಂಥರ ಯೂನಿಫಾರ್ಮ್ ಇದ್ದಂಗೆ ನಮ್ಮ ಟೀಮ್ಗೆಲ್ಲ. ಸೊ ಇವತ್ತು ಎಷ್ಟೊಂದು ಕಾಂಟೆಂಟ್ನ ಕ್ರಿಯೇಟ್ ಮಾಡಿದ್ವಿ ಆ್ಯಂಡ್ ಇಟ್ ವಾಸ್ ಸೂಪರ್ ಫನ್. ದ ಎಂಟೈರ್ ಟೀಮ್ ಈಸ್ ಸೋ ಅಮೇಝಿಂಗ್. ಎಲ್ಲರೂ ತುಂಬ ಕ್ರಿಯೇಟಿವ್ ಪೀಪಲ್, ದ ವೆರಿ ಕ್ರಿಯೇಟಿವ್, ವೆರಿ ಫನಿ ಆ್ಯಂಡ್ ಒಂಥರ ಅಲ್ಲಿ ನಾನು ಕ್ರಿಯೇಟ್ ಮಾಡ್ತಿದ್ರೆ ಕಾಂಟೆಂಟ್ನ ಏನೋ ಒಂಥರ ಡಿಫ್ರೆಂಟ್ ಆಗಿತ್ತು. ನಾವು ಮನೇಲಿ ಕ್ರಿಯೇಟ್ ಮಾಡೋದಕ್ಕೂ ಕಾಂಟೆಂಟ್ನ ಹೊರಗಡೆ ಒಂದು ಆ್ಯಕ್ಚುಯಲ್ ಪ್ರೊಫೆಷ್ನಲ್ ಸ್ಟುಡಿಯೋ ಅಲ್ಲಿ ಕ್ರಿಯೇಟ್ ಮಾಡೋದಕ್ಕೂ ಆ ಫೀಲಿಂಗೇ ಬೇರೆ. ಇನ್ನೊಂದು ರೀಸನ್ನು ಯಾಕೆ ನಾನು ಈ ವಿಡಿಯೋ ಕ್ರಿಯೇಟ್ ಮಾಡಿದೆ ಇವತ್ತು, ಈ ವ್ಲಾಗ್ ಇಂಟೆನ್ಷನ್ ಏನು ಅಂತ ಅಂದರೆ,
ಕೆಲವು ಜನ ಏನಂತ ಅನ್ಕೊಂತಾರೆ, ಕಾಂಟೆಂಟ್ ಕ್ರಿಯೇಷನ್ ಅಂದರೆ ಎಷ್ಟು ಈಸಿ ಅಲ್ವಾ, ಏನು ಕ್ಯಾಮ್ರಾ ಓಪನ್ ಮಾಡೋದು, ಕುತ್ಕೊಳ್ಳೋದು, ಮಾತಾಡೋದು ಅಷ್ಟೇ ಅಲ್ವಾ, ಅದಕ್ಕೆ ಅಷ್ಟೊಂದು ಟೈಮ್ ಹೋಗುತ್ತಾ, ಅದಕ್ಕೆ ಅಷ್ಟೊಂದು ಎಫರ್ಟ್ ಬೇಕಾಗುತ್ತಾ, ಇಟ್ಸ್ ಈಸಿ ಜಾಬ್ ಅಂತ ಅನ್ಕೊಂತಾರೆ. ಆದರೆ ಇವತ್ತು ನೀವು ನೋಡಿದ್ರಲ್ಲ ವ್ಲಾಗಲ್ಲಿ, ಇಟ್ಸ್ ನಾಟ್ ವೆರಿ ಈಸಿ. ಅಂದರೆ ಆ ಥರ ಎಲ್ಲ ಒಂದು ಪ್ರೊಫೆಷ್ನಲ್ ಎನ್ವೈರ್ಮೆಂಟಲ್ಲಿ ಕೂತ್ಕೊಂಡಾಗ ತುಂಬ ಕಾನ್ಷಿಯಸ್ ಆಗಿಬಿಡ್ತೀವಿ. ನಾವು ಸುಮ್ಮನೆ ಏನೋ ಒಬ್ರ ಜೊತೆ ಮಾತಾಡಬೇಕು, ಒಬ್ಬ ಸ್ಟ್ರೇಂಜರ್ ಜೊತೆ ಮಾತಾಡಬೇಕು ಅಂದ್ರೆ 10 ಸರಿ ಯೋಚನೆ ಮಾಡಿ ಮಾತಾಡ್ತೀವಿ, ತೊದಲ್ತೀವಿ. ಅಂಥದ್ರಲ್ಲಿ ಕ್ಯಾಮ್ರಾ ಆನ್ ಆಗಿದ್ದಾಗ ಕ್ಯಾಮ್ರಾ ನೋಡಿಕೊಂಡು ಪ್ರೊಫೆಷ್ನಲ್ ಆಗಿ ಮಾತಾಡಿದ್ರೆ ಒನ್ ಟೇಕ್ ಡೆಲಿವರಿ ಕೊಡೋದಿದೆಯಲ್ಲ, ಇಟ್ಸ್ ನಾಟ್ ವೆರಿ ಈಸಿ. ಅದು ಇಯರ್ಸ್ ಆಫ್ ಪ್ರಾಕ್ಟೀಸ್, ಮಂತ್ಸ್ ಆಫ್ ಪ್ರಾಕ್ಟೀಸಿಂದ ಬರೋಂತಹ ಒಂದು ಟ್ಯಾಲೆಂಟ್ ಅದು ಎಲ್ರಿಗೂ ಬರಲ್ಲ. ಆ್ಯಂಡ್ ಯಾವುದೇ ಕೆಲಸ ಆಗಿರ್ಬೋದು ಜೀವನದಲ್ಲಿ ತುಂಬ ಈಸಿಯಾಗಿ ನಾವು ತಗೊಳ್ಳೋದಕ್ಕಾಗೋದಿಲ್ಲ. ಅಂದರೆ ಈ ಕೆಲಸಕ್ಕೆ ಜಾಸ್ತಿ ಬೆಲೆ ಇದೆ, ಈ ಕೆಲಸಕ್ಕೆ ಜಾಸ್ತಿ ಬೆಲೆ ಇಲ್ಲ ಅನ್ನೋ ಥರ ನಾವು ಅಂದ್ಕೊಳ್ಳೋದು ತಪ್ಪಾಗುತ್ತೆ ನಮ್ಮ ಕಡೆಯಿಂದ. ಎಲ್ಲ ಕೆಲಸಕ್ಕೂ ಬೆಲೆ ಇದೆ, ಎಲ್ಲ ಕೆಲಸನೂ ಶ್ರಮನೇ, ಯಾವುದು ಈಸಿಯಾಗಿ ಬರೋಂಥದ್ದಲ್ಲ. ಬಿಸ್ನೆಸ್ ಮಾಡಿದ್ರು ಅದಕ್ಕೂ ಕಷ್ಟ ಇದೆ, ಕಾಂಟೆಂಟ್ ಮಾಡಿದ್ರೆ ಅದಕ್ಕೂ ಕಷ್ಟ ಇದೆ, ಒಂದು IT ಜಾಬ್ಗೆ ಹೋದರೆ ಅದಕ್ಕೂ ಕಷ್ಟ ಇದೆ. ಐ ಆಮ್ ವೆರಿ ಗ್ಲ್ಯಾಡ್, ಐ ಆಮ್ ವೆರಿ ಹ್ಯಾಪಿ ದ್ಯಾಟ್ ಐ ಗಾಟ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ನಾನು ಏನು ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ನನಗೆ ತುಂಬ ತೃಪ್ತಿ ಇದೆ. ಆ್ಯಂಡ್ ಐ ಜಸ್ಟ್ ವಾಂಟೆಡ್ ಟು ಶೋ ಯು ಅ ಗ್ಲಿಮ್ಸ್ ಆಫ್ ಮೈ ಡೇ. ಏನಾಗುತ್ತೆ ಕಾಂಟೆಂಟ್ ಕ್ರಿಯೇಷನಲ್ಲಿ, ಏನು ಮಾಡೋಕ್ಕೆ ಹೊರಟಿದ್ದೀವಿ ಅನ್ನೋ ಥರ ಒಂದು ಚಿಕ್ಕ ಅಪ್ಡೇಟ್ ಕೊಡಬೇಕು ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದು. ಎನಿವೇಸ್, ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್.